ಶಿರೂರು ಗುಡ್ಡ ಕುಸಿತದ ಮೂರನೇ ಹಂತದ ಕಾರ್ಯಾಚರಣೆ ಈಗ ನಡೀತಾ ಇದೆ. ಗಂಗಾವಳಿ ನದಿಯಲ್ಲಿ ಕೊನೆಗೂ ಕೂಡ ಲಾರಿ ಪತ್ತೆಯಾಗಿದೆ. ನೋಡಿ, ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ಹಂತದ ಕಾರ್ಯಾಚರಣೆ ಈಗ ನಡೀತಾ ಇರೋದು. ಎರಡು ಹಂತದಲ್ಲೂ ಕೂಡ ಲಾರಿ ಪತ್ತೆಯಾಗಲಿಲ್ಲ. ಲಾರಿ ಡ್ರೈವರ್ ಅರ್ಜುನ್ ಕೂಡ ಪತ್ತೆಯಾಗಿರಲಿಲ್ಲ. ಆದರೆ ಈಗ ಗಂಗಾವಳಿ ನದಿಯಲ್ಲಿ ಕೊನೆಗೂ ಕೂಡ ಲಾರಿ ಪತ್ತೆಯಾಗಿದೆ. ಕೇರಳ ಮೂಲದ ಭಾರತ್ ಬೆಂಜ್ ಲಾರಿ ಈಗ ಪತ್ತೆಯಾಗಿರೋದು. ಲಾರಿ ಪತ್ತೆಯನ್ನ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಖಚಿತಪಡಿಸಿದ್ದಾರೆ. ಇಂಥ ಜಾಗದಲ್ಲಿ ಲಾರಿ ಇದೆ ಅನ್ನೋದನ್ನ ಹೇಳಿರೋದು. ಲಾರಿ ಟೈರ್ಗೆ ಹಗ್ಗ ಕಟ್ಟಿ ಬಂದಿದ್ದಾರೆ ಈಗ ಮುಳುಗು ತಜ್ಞರು. ಗಂಗಾವಳಿ ನದಿಯ ಮಣ್ಣಿನ ಅಡಿಯಲ್ಲಿ ಲಾರಿ ಸಿಲುಕಾಕೊಂಡಿದೆ. ಜುಲೈ 16ನೇ ತಾರೀಕು ಶಿರೂರಲ್ಲಿ ಗುಡ್ಡ ಕುಸಿತ ಆಗಿದ್ದು ನೋಡಿ, ಹತ್ತತ್ರ 2 ತಿಂಗಳಾಯಿತು. ಬರೋಬ್ಬರಿ 2 ತಿಂಗಳ ಬಳಿಕ ಈಗ ಲಾರಿ ಪತ್ತೆಯಾಗಿದೆ. ನೋಡಿ, ನೀವೀಗ ಗಮನಿಸ್ತಾ ಇರೋದು ಮೂರನೇ ಹಂತದ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ. ಲಾರಿ ಚಾಲಕ ಅರ್ಜುನ್ಗಾಗಿ ಈಗ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಲಾರಿಯ ಟೈರ್ಗಳು ಪತ್ತೆಯಾಗಿದೆ. ಅದಕ್ಕೆ ಹಗ್ಗ ಕಟ್ಟಿ ಈಗ ಮುಳುಗು ತಜ್ಞರು ಬಂದಿದ್ದಾರೆ. ಅದನ್ನ ಮೇಲೆತ್ತಬೇಕಷ್ಟೇನೆ. ನೋಡಿ, ಗಮನಿಸ್ತಾ ಇದ್ದೀರಾ ಮೂರನೇ ಹಂತದ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ. ಸತತವಾಗಿ 2 ತಿಂಗಳಿನಿಂದ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಿಟ್ಟು ಬಿಟ್ಟು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಸುಮಾರು 2 ಹಂತದ ಕಾರ್ಯಾಚರಣೆಯಲ್ಲಿ ಆ ಲಾರಿ ಕೂಡ ಪತ್ತೆಯಾಗಿರಲಿಲ್ಲ, ಕೇರಳ ಮೂಲದ ಲಾರಿ. ಅದರ ಜೊತೆಗೆ ಲಾರಿ ಡ್ರೈವರ್ ಅರ್ಜುನ್ ಆತ ಕೂಡ ಪತ್ತೆಯಾಗಿರಲಿಲ್ಲ. ಆದರೆ ಮೂರನೇ ಹಂತದ ಕಾರ್ಯಾಚರಣೆ ಆರಂಭ ಆಗಿದೆ. ನೋಡಿ, ಭಾರತ್ ಬೆಂಜ್ ಲಾರಿಯ ಕೆಲವೊಂದಿಷ್ಟು ಅವಶೇಷಗಳು ಈಗ ಪತ್ತೆಯಾಗಿರೋದು. ಗಂಗಾವಳಿ ನದಿಯ ಮಣ್ಣಿನ ಅಡಿಯಲ್ಲಿ ಸಿಲುಕಿದೆ ಲಾರಿ. ಈಗ ಅದನ್ನ ಮೇಲೆತ್ತುವಂತ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಉದಯ್ ಭರ್ಗಿ. ಉದಯ್, 2 ತಿಂಗಳಾಗಿದೆ. 2 ತಿಂಗಳಿನಿಂದ ಹಂತ ಹಂತವಾಗಿ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಈಗ ಮೂರನೇ ಹಂತದ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ? ಲಾರಿ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ? ಅದರ ಜೊತೆಗೆ ಲಾರಿ ಚಾಲಕನ ಹುಡುಕಾಟ ಯಾವ ರೀತಿ ಮಾಡಲಾಗ್ತಾ ಇದೆ ಉದಯ್? ಪೂರ್ಣಿಮಾ, ಏನಂತಂದ್ರೆ ಜುಲೈ 16ನೇ ತಾರೀಕು ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದಿರ್ತಕ್ಕಂತ ಧಾರಾಕಾರ ಮಳೆಯಿಂದಾಗಿ ಏನೋ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಏನು ಗುಡ್ಡ ಕುಸಿತ ಆಗತ್ತೆ. ಈ ಒಂದು ಗುಡ್ಡ ಕುಸಿತದಲ್ಲಿ ಸುಮಾರು 11 ಮಂದಿ ಕಣ್ಮರೆಯಾಗಿರ್ತಾರೆ. ಅದರಲ್ಲಿ ಏನೋ ಆರಂಭಿಕ ಕಾರ್ಯಾಚರಣೆಯಲ್ಲಿ 8 ಜನರ ಶವ ಕೂಡ ಪತ್ತೆ ಆಗುತ್ತೆ. ತದನಂತರದಲ್ಲಿ ಮತ್ತೆ ಮಳೆಯ ಆರ್ಭಟ ಹೆಚ್ಚಾಗಿರ್ತಕ್ಕಂಥ ಕಾರಣದಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿತ್ತು. ಆ ನಂತರದಲ್ಲಿ ಮತ್ತೆ 2ನೇ ಹಂತದ ಕಾರ್ಯಾಚರಣೆ ಅಂದ್ರೆ ಉಡುಪಿಯ ಈಶ್ವರ್ ಮಲ್ಪೆ ಅವರ ತಂಡದಿಂದ ಕೂಡ ಮುಳುಗು ತಜ್ಞ ಇವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಯಾವುದೇ ಆಗಿರ್ತಕ್ಕಂಥ ಒಂದು ಅವಶೇಷಗಳು ಪತ್ತೆ ಆಗಿರಲಿಲ್ಲ. ಇಲ್ಲಿ ಪ್ರಮುಖವಾಗಿ ಕೇರಳ ಮೂಲದ ಏನು ಭಾರತ್ ಬೆಂಜ್ ಲಾರಿಯ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಇರುವರು ಕೂಡ ನಾಪತ್ತೆಯಾಗಿದ್ರು. ಲೋಕೇಶ್ ಹಾಗೂ ಜಗನ್ನಾಥ್, ಇದರ ಜೊತೆಯಲ್ಲಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಕೂಡ ನಾಪತ್ತೆಯಾಗಿದ್ರು. ಅವರ ಶೋಧ ಕಾರ್ಯ ಕೂಡ ನಿರಂತರವಾಗಿ ನಡೆದಿತ್ತು. ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು 1 ಮತ್ತು 2ನೇ ಹಂತದ ಕಾರ್ಯಾಚರಣೆಯಲ್ಲಿ ಪತ್ತೆ ಆಗಿರಲಿಲ್ಲ. ಆದ್ರೆ ಇದೀಗ ನಿನ್ನೆಯಿಂದ ಮತ್ತೆ 3ನೇ ಹಂತದ ಕಾರ್ಯಾಚರಣೆಗೆ ಈಗ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತೆ ಮುಂದಾಗಿರುವಂತದ್ದು. ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸತೀಶ್ ತೈಲ್ ಅವರು ಪ್ರಮುಖವಾಗಿ ಇಲ್ಲಿ ಹೆಚ್ಚಿನ ಮುತುವರ್ಜಿಯನ್ನ ವಹಿಸಿ ಗೋವಾದ ಪಣಜಿಯಿಂದ ಏನೋ ಒಂದು ಡ್ರೈನೇಜ್ ಅನ್ನ ತರುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ಸಂಜೆಯಿಂದ ಈ ಒಂದು ಡ್ರೈನೇಜ್ ಕಾರ್ಯಾಚರಣೆ ಕೂಡ ಮಾಡ್ತಾ ಇದೆ. ಇವತ್ತು ಕೂಡ ಆ ಕಾರ್ಯಾಚರಣೆ ಮುಂದುವರೆದಿದೆ. ಅದರ ಮಧ್ಯದಲ್ಲಿ ಮತ್ತೆ ಇದೀಗ ಈಶ್ವರ್ ಮಲ್ಪೆ ಅವರು ಇವತ್ತು ಈ ಒಂದು ಸ್ಥಳಕ್ಕೆ ಆಗಮಿಸಿದ್ರು. ಅವರು ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಇವತ್ತು ಕೆಲವು ಗಂಟೆಗಳ ಮೊದಲೇ ಅವರು ಈ ಒಂದು ಗಂಗಾವಳಿಯ ನದಿಯಲ್ಲಿ ಅವರು ಮುಳುಗಿ ಏನು ಶೋಧ ಕಾರ್ಯ ಮಾಡಿದ್ರು. ಆ ಸಂದರ್ಭದಲ್ಲಿ ಏನೋ ಅವತ್ತು ಮುಳುಗಡೆ ಆಗಿರ್ತಕ್ಕಂಥ ಭಾರತ್ ಬೆಂಜ್ ಲಾರಿ ಇದೇ ಒಂದು ನದಿಯಲ್ಲಿ ಇರುವುದು ಈಗಾಗಲೇ ಅವರು ಪತ್ತೆ ಹಚ್ಚಿದ್ದಾರೆ. ಆ ಲಾರಿ ಇರೋದು ಖಚಿತಪಡಿಸಿದ್ದಾರೆ. ಈಗ ಕೆಲವೇ ಕ್ಷಣಗಳ ಹಿಂದೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಸ್ಥಳೀಯ ಶಾಸಕ ಸತೀಶ್ ತೈಲ್ ಅವರು ಕೂಡ ಈ ಒಂದು ಸುಳಿವು ನೀಡಿರುವಂತದ್ದು. ಇನ್ನು ಕೆಲವು ಗಂಟೆಗಳಲ್ಲಿ ಆ ಒಂದು ಲಾರಿ ಭಾಗವನ್ನ ಮೇಲೆತ್ತುವ ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಇವತ್ತು ಈಶ್ವರ್ ಮಲ್ಪೆ ಅವರು ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಇರ್ತಕ್ಕಂಥ ಬೆಂಜ್ ಲಾರಿ ಏನು 4 ಚಕ್ರಗಳು ಕೂಡ ಮೇಲ್ಗಡೆ ಆಗಿ ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಅವರು ಹೇಳ್ತಿರುವಂತದ್ದು. ಇದೇ ವಿಚಾರವನ್ನ ಅವತ್ತು ಜುಲೈ 16ರ ನಂತರದಲ್ಲಿ ಏನು ಕಾರ್ಯಾಚರಣೆ ನಡೆದಿತ್ತು ಆ ಸಂದರ್ಭದಲ್ಲಿ ಪವರ್ ಟಿವಿ ಕೂಡ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಸುದ್ದಿಯನ್ನ ಕೊಟ್ಟಿತ್ತು. ಇದೇ ಸ್ಥಳದಲ್ಲಿ ಭಾರತ ಬೆಂಜ್ ಲಾರಿ 4 ಚಕ್ರಗಳು ಕೂಡ ಮೇಲಾಗಿದೆ ಅನ್ನುವಂಥದ್ದನ್ನ
ಪ್ರಥಮವಾಗಿ ಏನೋ ಪವರ್ ಟಿವಿ ಬ್ರೇಕ್ ಮಾಡಿತ್ತು. ಅದೇ ರೀತಿಯಾಗಿ ಇವತ್ತು ಈಗ ಅದನ್ನ ಖಚಿತಪಡಿಸಿದ್ದಾರೆ. ಓಕೆ, ಹೀಗಾಗಿ ಓಕೆ, ಥ್ಯಾಂಕ್ ಯು.